ನಾವಿವತ್ತು ಹೈದರಾಬಾದ್ ಮಟನ್ ಬಿರಿಯಾನಿ ಮಾಡೋಣ. ಒಂದು ಚಿಕ್ಕ ಜಾರಲ್ಲಿ 20 ಏಲಕ್ಕಿ, 10 ಲವಂಗ, 2 ಇಂಚಷ್ಟು ಚಕ್ಕೆ, 1 ಜಾವಿತ್ರಿ, 1/4 ಇಂಚಷ್ಟು ಜಾಯ್ಕಾಯಿ, ಹಾಗೆ 1 ಸ್ಪೂನ್ ಶಾಹಿ ಜೀರನ ಸೇರಿಸ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ತೊಳೆದಿಟ್ಕೊಂಡಿರುವಂತಹ 1.5 kg ಮಟನನ್ನು ಸೇರಿಸ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಬಿರಿಯಾನಿ ಮಸಾಲ ಪೌಡರ್ ಸ್ವಲ್ಪನ ಎತ್ತಿಟ್ಕೊಳ್ಳೋಣ. ಮತ್ತೆಲ್ಲವನ್ನು ಈ ಮಿಶ್ರಣಕ್ಕೆ ಸೇರಿಸಿ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ನಿಂಬೆಹಣ್ಣಿನ ರಸ. ಇದಕ್ಕೆ ಸ್ವಲ್ಪ ಹುಳಿಗೆ ಮೊಸರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. 1/4 ಲೀಟ್ರಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಸಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಬಿಡೋಣ. 4 ಆನಿಯನನ್ನು ಕಟ್ ಮಾಡಿ ಕಾದಿರುವಂತಹ ಎಣ್ಣೆ ಬಾಣಲೆಗೆ ಸೇರಿಸ್ಕೊಂಡು 20 ರಿಂದ 25 ನಿಮಿಷ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ಎತ್ತಿಟ್ಕೊಳ್ಬೇಕು. ನಂತರ 1 ಹಿಡಿ ಆಗುವಷ್ಟು ಪುದೀನ ಹಾಗೆ ಕೊತ್ತಂಬರಿ, ಹೀಗೆ ಮಾಡಿಟ್ಕೊಂಡಿರುವಂಥ ಫ್ರೈಡ್ ಆನಿಯನ್ ಮತ್ತು ಎಣ್ಣೆನೂ ಕೂಡ ಸೇರಿಸ್ಕೊಳ್ಬೇಕು. 1 ಸ್ಪೂನಲ್ಲಿ ಚೆನ್ನಾಗಿ ಈ ಮಿಶ್ರಣನ ಕಲಸಿ ಲಿಡ್ ಕ್ಲೋಸ್ ಮಾಡಿ 4 ವಿಷಿಲ್ ಕೂಗಿಸ್ಕೊಳ್ಳೋಣ. ಅಗಲವಾದ ಪಾತ್ರೆಯಲ್ಲಿ ನೀರು ಬಿಸಿಯಾದ ನಂತರ ಅದಕ್ಕೆ ಧನಿಯಾ, ಪುದೀನ, ಚಕ್ಕೆ, ಏಲಕ್ಕಿ, ಜೀರಿಗೆ, ಉಪ್ಪು, 1/4 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 1 ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಬಾಸುಮತಿ ರೈಸ್ 90% ಬೆಂದಾದ ನಂತರ ಅದನ್ನು ಬಾಗಿಕೊಳ್ಬೇಕು. ಅಗಲವಾಗಿರೋ ಪಾತ್ರಕ್ಕೆ ಬೆಂದಿರುವಂತಹ ಅನ್ನವನ್ನು ತಿನ್ ಲೇಯರ್ ಆಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರೆಡಿಯಾಗಿರುವಂತಹ ಮಟನ್ ಮಸಾಲವನ್ನು ಕೂಡ ಲೇಯರ್ಡ್ ಆಗಿ ಈ ರೈಸ್ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಫ್ರೈಡ್ ಆನಿಯನ್, ಧನಿಯಾ, ಪುದೀನನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಫೈನಲ್ ಲೇಯರ್ ಆಗಿ ಉಳಿದಿರುವಂತಹ ರೈಸನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಆನಿಯನ್, ಧನಿಯಾ, ಪುದೀನನ ಸೇರಿಸ್ಕೊಂಡು ಸ್ವಲ್ಪ ಬಿರಿಯಾನಿ ಮಸಾಲನ ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ. ಹಾಗೆ ಕಲರ್ ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು 4 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತೀನಿ. ಇದನ್ನು ದಮ್ ಮಾಡೋದಕ್ಕೆ ಒಂದು ಪ್ಯಾನ್ನ ಹೀಟ್ಗಿಟ್ಟು ಈ ಪಾತ್ರೆನ ಸಿಲ್ವರ್ ಫಾಯಿಲಲ್ಲಿ ಕವರ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ. ನಂತರ ಒಂದು 20 to 30 ಮಿನಿಟ್ಸ್ ಇದನ್ನು ದಮ್ ಮಾಡಿದ್ರೆ ನಮ್ಮ ಹೈದರಾಬಾದ್ ಬಿರಿಯಾನಿ ರೆಡಿ. ಬನ್ನಿ ಮಟನ್ ಬಿರಿಯಾನಿ ತಿನ್ನೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.